ಹಿಂದೂ ಕಟ್ಟಡವಾದಿ ಪ್ರಮೋದ್ ಮುತಾಲಿಕ್ ಜೊತೆ ಪತ್ರಕರ್ತ ಬಸವರಾಜ್ ಮುಖಾಮುಖಿ ಸಂವಾದ. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಹಿಂದೂ ಕಟ್ಟಡವಾದಿ ಪ್ರಮೋದ್ ಮುತಾಲಿಕ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಪ್ರಚಲಿತ ವಿದ್ಯಮಾನಗಳು, ಹಿಂದುತ್ವದ ಅಳಿವು ಉಳಿವಿನ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಗೋಹತ್ಯೆ ಇರ್ಬೋದು, ಮತಾಂತರ ಇರ್ಬೋದು, ಮತ್ತೆ ಲವ್ ಜಿಹಾದ್ ಇರ್ಬೋದು, ಹೀಗೆ ಹಲವಾರು ವಿಷಯಗಳ ಪರವಾಗಿ ಒಂದ್ ರೀತಿ ಅವನ್ನ ವಿರೋಧಿಸಿ ಎಲ್ಲೊಂದ್ ಕಡೆ ಹಿಂದುತ್ವ ಕಾಪಾಡ್ಲಿಕ್ಕೆ ಸಾಕಷ್ಟು ಮಾಡಿರ್ತಕ್ಕಂಥವ್ರು ನಮ್ಮ ಹೆಮ್ಮೆಯ ಪ್ರಮೋದ್ ಮುತಾಲಿಕ್ ಸಾಹೇಬ್ರು. ಇವತ್ತು ಕ್ರಾಂತಿನೆಲ್ಲ ಒಂದ್ ರೀತಿ ಬೈಲಹೊಂಗಲಕ್ಕೆ ಬಂದು ಭೇಟಿ ಕೊಟ್ಟಿದ್ರೆ ಸಾಕಷ್ಟು ವಿಷಯಗಳನ್ನ ಮುಕ್ತವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಕ್ರಾಂತಿ ನಾಡು ಬೈಲಹೊಂಗಲಕ್ಕೆ ಸ್ವಾಗತ. ಹೇಳಿ ಸರ್, ವಿಶೇಷವಾಗಿ ಕ್ರಾಂತಿ ನಾಡು ಅಂದಿದ ತಕ್ಷಣ ಒಂದ್ ರೀತಿ ಸಾಕಷ್ಟು ಕಿತ್ತೂರು ರಾಣಿ ಚೆನ್ನಮ್ಮನವರು, ಮತ್ತೆ ಸಂಗೊಳ್ಳಿ ರಾಯಣ್ಣವರು, ಮತ್ತೆ ಸಾಕಷ್ಟು ಜನ ವೀರರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥವ್ರು. ಇಂತಹ ಸಂದರ್ಭದಲ್ಲಿ ತಾವು ಬೈಲಹೊಂಗಲಕ್ಕೆ ಬಂದು ಭೇಟಿ ಕೊಟ್ಟಿದ್ದೀರಾ. ಸಾಕಷ್ಟು ಈ ಕಡೆ ಭಾಗದಲ್ಲಿ ಒಂದ್ ರೀತಿ ಎಲ್ಲೊಂದ್ ಕಡೆ ಕ್ರಾಂತಿ ನಾಡು ಚೆನ್ನಮ್ಮನ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಈಗ ಕಳೆದ 16 ದಿನದಿಂದ ಧರಣಿಯನ್ನ ಮಾಡ್ತಾ ಇರುವಂತಹ ಕಿತ್ತೂರ ರಾಣಿ ಚೆನ್ನಮ್ಮಳ ಸಮಾಧಿಯ ಅಭಿವೃದ್ಧಿ ಆಗಬೇಕು, ರಾಷ್ಟ್ರೀಯ ಸ್ಮಾರಕ ಆಗಬೇಕು, ಮತ್ತು ಇನ್ನಿತರೆ ಕೆಲವೊಂದು ಬೇಡಿಕೆಗಳನ್ನಿಟ್ಟುಕೊಂಡು ಏನು ಅದು ಧರಣಿ ಮಾಡ್ತಾ ಇದ್ರೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ನಾನು ಬೆಂಬಲವನ್ನ ಸೂಚಿಸಿ ಇವತ್ತು ಬಂದಿದ್ದೀನಿ. ಸೊ ನಾನು ಹೇಳೋದು 16 ದಿನ ಒಂದು ಕಿತ್ತೂರ ಚೆನ್ನಮ್ಮ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಆದರ್ಶ ಐತಿಹಾಸಿಕ ವೀರ ಮಹಿಳೆಯ ಅವರ ಅಭಿವೃದ್ಧಿ, ರಾಷ್ಟ್ರೀಯ ಸ್ಮಾರಕಕ್ಕೆ ಧರಣಿ ಮಾಡ್ಬೇಕಾ, ಹೋರಾಟ ಮಾಡ್ಬೇಕಾ? ಈ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳ್ತೀನಿ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯಾ? ಒಂದು ಸ್ವಾಭಿಮಾನ, ದೇಶಾಭಿಮಾನ ಬೇಡವಾ? ನೀವು ಎಷ್ಟು ದುಡ್ಡು ಲೂಟಿ ಹೊಡೆದಿದ್ದೀರಲ್ಲ, ಅದರ ಒಂದು 10% ಈ ಕಡೆ ಕೊಟ್ಟರೆ ಬೇಕಾದಷ್ಟು ಆಗ್ಬಿಡುತ್ತೆ. ನೀವು 90% ತಿನ್ಕೊಂಡು ಹಾಳಾಗಿ ಹೋಗ್ರಿ ನೀವು. ಆದ್ರೆ ಒಂದು ಸ್ವಾಭಿಮಾನ, ದೇಶಾಭಿಮಾನ ಅನ್ನುವಂಥದ್ದು ಎಳ್ಳಷ್ಟು ಇಲ್ವಾ? 15-16 ದಿನ ಇವತ್ತು ಕೂತ್ಕೊಂಡು ಇನ್ನೂ ಧರಣಿ ಮಾಡಬೇಕು. ಇನ್ನೂ ಒಬ್ರು ಕೂಡ ರಾಜ್ಯದ ಪ್ರತಿನಿಧಿ ಆಗಲಿ ಅಥವಾ ಉಸ್ತುವಾರಿ ಮಂತ್ರಿ ಆಗಲಿ ಅಥವಾ ವಿರೋಧ ಪಕ್ಷದವರಾಗ್ಲಿ ಒಬ್ಬರಾದ್ರೂ ಬಂದು ಕೇಳಿ ಮಾತನಾಡುವಂತ ಸೌಜನ್ಯತೆಯನ್ನು ತೋರಿಸ್ಲಿಲ್ಲಲ್ಲ. ಇದಕ್ಕೆ ನಿಮಗೆ ಶೋಭೆ ತರುವಂತಹದ್ದಲ್ಲ ಅಂತನ್ನುವಂತ ಹೇಳ್ತೀನಿ. ನೀವು ಬರೇ ಚೆನ್ನಮ್ಮನ ಮತ್ತು ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪ ಇಂಥವ್ರ ಹೆಸರು ಹೇಳ್ಕೊಂಡು ಓಟ್ ತಗೊಳ್ಬೇಕು, ನಿಮಗೆ ಮತ ಬೇಕು, ನಿಮಗೆ ಅಧಿಕಾರ ಬೇಕು ನಿಮಗೆ. ಸೊ ಆದರೆ ಅವರಿಗೆ ನ್ಯಾಯ ಒದಗಿಸುವಂತಹದ್ದು ಪ್ರಕ್ರಿಯೆ ಮನೆ ಮನೆಗೆ ಆ ಹೋರಾಟಗಾರರ ವಿಚಾರವನ್ನ, ಸಿದ್ಧಾಂತವನ್ನ ತಲುಪಿಸುವಂತ ಪ್ರಕ್ರಿಯೆ ಮಾಡಲಾರದಂತ ಸರ್ಕಾರಗಳು, ರಾಜಕಾರಣಿಗಳಿಗೆ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಇಲ್ಲ. 16ನೇ ದಿನಕ್ಕೆ ಇವತ್ತು ಕೂತಿದ್ದಾರೆ ಅಂತಂದ್ರೆ ನಿಮಗೆ ಅವಮಾನ ಅದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ. ಬರೇ ಸಮಾಧಿ ಅಷ್ಟೇ ಅಲ್ಲ, ಅವಳು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸ್ನಾನ ಮಾಡ್ತಾ ಇರುವಂತ ಬಾವಿ ಇರ್ಬೋದು, ಜೈಲ್ ಇರ್ಬೋದು, ಮನೆ ಇರ್ಬೋದು, ಹೀಗೆ ಅನೇಕ ಇನ್ನೂ ಬೇಕಾದಷ್ಟು ಸ್ಥಳಗಳಿದಾವೆ. ಅದನ್ನೆಲ್ಲವನ್ನೂ ಕೂಡ ಸ್ಮಾರಕಗಳನ್ನಾಗಿ ರಕ್ಷಣೆಯನ್ನು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಪ್ರಮೋದ್ ಮುತಾಲಿಕ್ ಅಂದ್ರೆ ತುಂಬಾ ನೇರ ನಿಷ್ಠುರ ವ್ಯಕ್ತಿ. ಸಾಕಷ್ಟು ಒಂದ್ ರೀತಿ ರಾಜ್ಯಾದ್ಯಂತ ಹೋಗಿ ಒಂದ್ ರೀತಿ ಹಿಂದುತ್ವನ ಪ್ರಕಾರವನ್ನ, ಸಾಕಷ್ಟು ಸಿದ್ಧಾಂತವನ್ನ ಸಾಕಷ್ಟು ಮಾಡಿದ್ದಾರೆ. ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ದಾರೆ, ಸಾಕಷ್ಟು ಒಂದ್ ರೀತಿಯ ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಇಂತಹ ಸಂದರ್ಭದಲ್ಲೂ ಸಹ ಹಿಂದುತ್ವ ಅಂತಕ್ಕಂಥದ್ದನ್ನ, ಹಿಂದುತ್ವ ಸಿದ್ಧಾಂತವನ್ನ ಪರಿಚಯಿಸೋದು ಬಿಟ್ಟಿಲ್ಲ. ಏನೇನ್ ಸರ್ ಇಷ್ಟೆಲ್ಲ ಹಾದಿ ಮಾಡಿದ್ರಲ್ಲ, ಯಾಕೆ ಹಿಂದುತ್ವ ಅಂತಕ್ಕಂಥದ್ದು ನಿಮಗೆ ಬಂತು? ಹುಟ್ಟಿನಿಂದಲೇ ಬಂತ ಇದು? ನೋಡಿ, ನಾನು ಮೂಲತಃ RSS. ಸೊ RSS ನಿಂದ ಏನು ಒಂದು ನಮಗೆ ಸಂಸ್ಕಾರ, ಶಿಕ್ಷಣ, ದೇಶಭಕ್ತಿ ಇದೆಲ್ಲ ಸಿಕ್ತು. ಸೊ ಇದರಿಂದ ಮುಂದೆ ನಾನು ವಿಶ್ವ ಹಿಂದೂ ಬಜರಂಗ ದಳ, ಶ್ರೀರಾಮ್ ಸೇನೆ ಸಂಘಟನೆ ಇವತ್ತು ರಾಷ್ಟ್ರೀಯ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಸ್ಫೂರ್ತಿ RSS, ನನಗೆ ಸ್ಫೂರ್ತಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಎಷ್ಟು ಕಷ್ಟ, ನೋವು, ಜೈಲಿನಲ್ಲಿ ಅನುಭವಿಸಿದಂತ ಆ ಕ್ರೌರ್ಯತೆ ಬಹಳ ಭಯಾನಕವಾದಂತ ಅವರ ಜೀವನದ ಇದಿದೆ. ಸೊ ಅಂಥ ವ್ಯಕ್ತಿ ನಮಗೆ ಪ್ರೇರಣೆ, ಸ್ಫೂರ್ತಿ ಕೊಟ್ಟಂಥವ್ರು. ನಮಗೆ ನಿರಂತರವಾಗಿ ದೇಶದಲ್ಲಿ ಕೆಲಸ ಮಾಡಬೇಕು, ದೇಶಭಕ್ತಿಯನ್ನ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕು ಅನ್ನುವಂಥದ್ದು RSS ಮತ್ತು ಸಾವರ್ಕರ್ ಮೂಲಕ ನನಗೆ ಬಂದಿದೆ ಅಂತ ಅನ್ನುವಂಥದ್ದು ನಾನು ಹೇಳ್ತೇನೆ.
ಈಗ ಪ್ರಮೋದ್ ಮುತಾಲಿಕ್ ಅಡಿ ಸಾಕಷ್ಟು ಸಂಘಟನೆಗಳು ಇದ್ ಮಾಡಿದ್ರು, ಶ್ರೀರಾಮ್ ಸೇನಾ ಅಂತಕ್ಕಂಥ ಅದರಡಿ ಸಾಕಷ್ಟು ಜನ ಜನಪ್ರತಿನಿಧಿಗಳಾಗಿದ್ದಾರೆ, MLA ಗಳಾಗಿದ್ದಾರೆ, ಸಾಕಷ್ಟು ಜನ ಅವ್ರ ಶಿಷ್ಯಂದ್ರು ಏನೇನೋ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ RSS ಅನ್ನ ಅಪ್ಕೊಂಡ್ರು ಪ್ರಮೋದ್ ಮುತಾಲಿಕ್ ಅವರು. ಆದ್ರೆ RSS ಅಂತಕ್ಕಂಥದ್ದು ಪ್ರಮೋದ್ ಮುತಾಲಿಕ್ ಅವ್ರನ್ನ ಹಪ್ಕೊಳ್ಳಿಲ್ಲ. ಇವತ್ತು ಪ್ರಮೋದ್ ಮುತಾಲಿಕ್ ಮನ್ಸ್ ಮಾಡಿದ್ರೆ MLA ಅಥವಾ ಏನಾರು ಆಗ್ಬೋದಾಗಿತ್ತು. ಯಾಕೆ ಸರ್, ಯಾಕೆ ಇಷ್ಟೆಲ್ಲಾ ಸಿದ್ಧಾಂತ ಪಸರಿಸಿದ್ರೆ ಇಲ್ಲೇವರೆಗೂ ಸಹ ಏನೂ ಇದಿಲ್ಲ, ಯಾಕೆ ಸರ್? ಇವತ್ತಿನ ರಾಜಕೀಯ ವ್ಯವಸ್ಥೆ ಟೋಟಲ್ ಕುಲ್ಗೆಟ್ ಹೋಗಿದೆ. ಜಾತಿ, ದುಡ್ಡು, ಗೂಂಡಾಗಿರಿ, ಭ್ರಷ್ಟಾಚಾರ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ವಂಶಾಡಳಿತ, ನಾನಾದ್ಮೇಲೆ ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಹೆಂಡತಿ, ನನ್ನ ಸೊಸಿ, ಇವರೇ ರಾಜಕಾರಣದೊಳಗೆ ಇರಬೇಕು. ಕಾರ್ಯಕರ್ತರಿಗೆ ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ, ಸಿದ್ಧಾಂತಕ್ಕೆ ಬೆಲೆ ಇಲ್ಲ, ಪಕ್ಷಕ್ಕೆ ಬೆಲೆ ಇಲ್ಲ. ತಾನೇ ಬೆಳಿಬೇಕು, ತನ್ನ ವಂಶ ಬೆಳಿಬೇಕು, ತನ್ನ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಇದು ಅತ್ಯಂತ ಕೆಟ್ಟ ಪರಂಪರೆ. ಇದು ಕಾಂಗ್ರೆಸ್ನಿಂದ BJPಗೂ ಅಂಟ್ಕೊಂಡ್ಬಿಟ್ಟಿದೆ, ಎಲ್ಲಾ ಪಕ್ಷಕ್ಕೂ ಇದು ಅಂಟ್ಕೊಂಡ್ಬಿಟ್ಟಿದೆ. ಈ ರೋಗ ಬಹಳ ಕೆಟ್ಟ ಪರಂಪರೆ. ನಾವು ರಾಜರು ಆಡಳಿತವನ್ನ ತೆಗೆದು ಪ್ರಜಾಪ್ರಭುತ್ವ ತಂದೀವಿ. ಪ್ರಜಾಪ್ರಭುತ್ವದಲ್ಲಿ ಇವತ್ತು ವಂಶಾಡಳಿತ, ರಾಜರು ಹೋದ್ರು ವಂಶ ಬಂತು. ಸೊ ಏನ್ ಡಿಫರೆನ್ಸ್ ಏನು? ಸೊ ಪ್ರಜೆಗಳು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಬರೇ ನೀವು ದುಡ್ಡಿಗೋಸ್ಕರ ಯಾವುದೋ ಒಂದು ಆಶೆಗೋಸ್ಕರ ಮತ ಹಾಕುವಂತದ್ದಲ್ಲ. ಈ ಆಡಳಿತಗಾರರನ್ನ ಸಂಪೂರ್ಣ ನಿರ್ವಂಶ ಮಾಡಬೇಕು, ಅವ್ರು ಕಿತ್ತು ಬಿಸಾಕ್ಬೇಕು ಅವ್ರನ್ನ. ಅವಾಗ ನಿಜವಾದ ಪ್ರಜಾಪ್ರಭುತ್ವ ಅನ್ನೋಂಥದ್ದು ಇರುತ್ತೆ. ಇಲ್ಲಾಂದ್ರೆ ಅವರೇ ಅಂತಂದ್ರೆ ಏನು ಇದಕ್ಕೇನಾದ್ರೂ ಬೆಲೆ ಇದೆಯಾ? ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇಲ್ಲ. ಹಾಗಾಗಿ ನಾನು ಪ್ರಯತ್ನವನ್ನ ಮಾಡಿದೆ. ನನಗೆ ಇವತ್ತಿನ ದಿನದಲ್ಲಿ ಅಧಿಕಾರ ಇಲ್ಲದೆ ಹೋರಾಟ ಅರ್ಧ ಆಗತ್ತೆ, ಅಂದ್ರೆ ನಾವು ಕಂಪ್ಲೀಟ್ ಮಾಡಕ್ಕಾಗಲ್ಲ. ಆದ್ರೆ ಇವತ್ತು ಅಧಿಕಾರಕ್ಕೋಸ್ಕರ ನಾನು MLA MP ಗೋಸ್ಕರ ಪ್ರಯತ್ನವನ್ನು ಮಾಡಿ ವಿಫಲ ಆದೆ ನಾನು. ಯಾಕೆ ಅಂತಾರೆ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಜಾತಿ ಇಲ್ಲ, ನಮ್ಮ ಹತ್ರ ಬೇರೆ ಇನ್ನೇನು ವ್ಯವಸ್ಥೆ ಇಲ್ಲ. ನಾವು ಯಾರನ್ನೋ ಬಕೆಟ್ ಹಿಡ್ಕೊಂಡು ಓಡಾಡಬೇಕು ಅನ್ನುವಂಥದ್ದು ನಮ್ಮ ಕಡೆಯಿಂದ ಆಗೋಲ್ಲ. ಸೊ ಹಾಗಾಗಿ ಇವತ್ತು ನಮ್ಮಂಥವರಿಗೆ, ಹೋರಾಟಗಾರರಿಗೆ, ಪ್ರಾಮಾಣಿಕರಿಗೆ, ಹಿಂದೂವಾದಿಗಳಿಗೆ ರಾಜಕಾರಣದ ಒಳಗಡೆಗೆ ಪ್ರವೇಶ ಮಾಡಿಸ್ಕೊಡೋಲ್ಲ. ಈ BJPಯವ್ರಿಗೆ ಹೇಳ್ತಾ ಇದ್ದೀನಿ ನಾನು, ನೀವು ಬರೇ ಅಪ್ಪ ಮಕ್ಕಳು ಇಷ್ಟೇನಾ? ಇದೇನಾ ಈ BJP ಅಂದ್ರೆ? ಸೊ ನೀವು ಯಾವ್ದು ಏನು ಅನ್ನೋಂಥದ್ದು ಯೋಚನೆ ಮಾಡೋದು ಬೇಡವಾ? ಸಿದ್ಧಾಂತ ಯಾವ ಹಿನ್ನೆಲೆಯಲ್ಲಿ ಬಂದಿದ್ದೀರಿ, ಯಾಕೆ ಬಂದಿದೀವಿ, ಏನ್ ಮಾಡಕ್ ಬಂದಿದೀವಿ ಅನ್ನೋದನ್ನು ಕೂಡ BJPಯವರು ಯೋಚನೆ ಮಾಡಬೇಕು. ನಾವು ಯಾರು ಹೋರಾಟಗಾರಿದ್ದಾರೆ, ಯಾರು ಹಿಂದೂವಾದಿಗಳಿದ್ದಾರೆ, ಯಾರು ಪ್ರಾಮಾಣಿಕರಿದ್ದಾರೆ, ಅವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥದ್ದು ನಾನು BJPಯವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಈಗ ತಾವು ಸಿದ್ಧಾಂತಗಳನ್ನ ಹಾಕೊಂಡು ವಿಶೇಷವಾಗಿ ಗೋಹತ್ಯೆ ಮತ್ತೆ ಲವ್ ಜಿಹಾದು, ಮತಾಂತರ, ಹೀಗೆ ಹಲವಾರು ವಿವಿಧ ವಿಷಯಗಳ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ರಿ. ಈ ಒಂದು ಹೋರಾಟಗಳಲ್ಲಿ ತಾವು ರಾಜ್ಯಾದ್ಯಂತ ಹೋರಾಟ ಮಾಡಿದ್ರಲ್ಲ, ಏನಾದ್ರು ಸಫಲ ಕಂಡಿದ್ದೀರಾ? ಅವೇರ್ನೆಸ್ ಆಗಿದೆಯಾ ನಿಮ್ಮ ಹೋರಾಟಗಳಿಂದ? 100ಕ್ಕೆ 100. ಇವತ್ತು ಲವ್ ಜಿಹಾದ್ ಕಳೆದ 20 ವರ್ಷದಿಂದ 4800 ಹುಡುಗಿಯರನ್ನ, ನಮ್ಮ ಹಿಂದೂ ಹುಡುಗಿಯರು ಮುಸ್ಲಿಂ ಜೊತೆಗೆ ಓಡಿ ಹೋದಂತವ್ರನ್ನ ವಾಪಸ್ ತಂದು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿದೀವಿ ನಾವು. ಅವರು ಸೇಫ್ ಆಗಿ ಇವತ್ತು ಮನೆಯಲ್ಲಿ ಆನಂದವಾಗಿ ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಒಂದು ಹೋರಾಟದ ಫಲ ಇದು. ಇನ್ನು ಗೋರಕ್ಷಣೆಯನ್ನ ನಾವು ಕಳೆದ 20 ವರ್ಷದ ಹೋರಾಟದ ಪರಿಣಾಮದಿಂದ ನಮ್ಮ ಕಾರ್ಯಕರ್ತರು ಕೇಸ್ ಹಾಕೊಂಡು ಹೊಡೆತ ತಿಂದು ಜೈಲಿಗೆ ಹೋಗಿ 32,000 ಗೋ ರಕ್ಷಣೆಯನ್ನ ಮಾಡಿದೀವಿ ನಾವು. ಗೋವಂಶವನ್ನ ರಕ್ಷಣೆಯನ್ನ ಮಾಡಿದೀವಿ ನಾವು. ಕಸಾಯಿಖಾನೆಗಳನ್ನು, ಇಲ್ಲೀಗಲ್ ಕಾನೂನು ಬಾಹಿರ ಕಸಾಯಿಖಾನೆಗಳನ್ನ ಸುಮಾರು ಹೆಚ್ಚು ಕಡಿಮೆ 800 ಕಸಾಯಿಖಾನೆಗಳನ್ನ ನಿಲ್ಲಿಸಿದೀವಿ ನಾವು, ಬಂದ್ ಮಾಡಿದೀವಿ ನಾವು. ಸೊ ಈ ರೀತಿ ಹೋರಾಟಗಳನ್ನು ಯಶಸ್ವಿಯಾಗಿ ಮಾಡಿದ್ವಿ. ಮತಾಂತರ, ಇವತ್ತು ಕ್ರಿಶ್ಚಿಯನ್ರು ವ್ಯವಸ್ಥಿತವಾಗಿ ಆಮಿಷ ಅಥವಾ ಇನ್ನೇನೋ ಅವರಿಗೆ ಒತ್ತಾಯನೋ ಇನ್ನೇನೋ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಮತಾಂತರ ಮಾಡುವಂತ ಪ್ರಕ್ರಿಯೆ ಈಗಲ್ಲ, ಬ್ರಿಟಿಷರಿದ್ದಾಗಿಂದಲೂ ನಡೀತಾ ಇದೆ. ಅದು ಈಗಲೂ ಕಂಟಿನ್ಯೂ ಆಗಿದೆ. ಇವತ್ತು ರಾಜಕಾರಣಿಗಳು ಅದನ್ನ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಈ ದೇಶವನ್ನು ಬಲಿ ಕೊಡ್ತಾ ಇದ್ದಾರೆ. ನಾನು ಹೇಳೋದು ಅದಾಗಬಾರದು. ನಿಮಗೆ ಕ್ರಿಶ್ಚಿಯನ್ರಿಗೆ, ಮುಸ್ಲಿಮ್ಗೆ ಪ್ರಚಾರ ಮಾಡಕ್ಕೆ, ಧರ್ಮ ಪ್ರಚಾರ ಮಾಡಕ್ಕೆ ಕೊಟ್ಟಿದ್ದೀವೇನೋ, ಮತಾಂತರಕ್ಕೆ ಸಂವಿಧಾನದಲ್ಲಿ ಹಕ್ಕಿಲ್ಲ.
ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಮತಾಂತರದ ವಿರುದ್ಧ ಇವತ್ತು ಬಹಳ ದೊಡ್ಡ ನಿನ್ನೆ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ. ವೆರಿ ಗುಡ್ ಜಜ್ಮೆಂಟ್. ನಾನು ಹೇಳೋದು, ಯಾರು SC STಗಳು ಇವತ್ತು ಮತಾಂತರ ಕ್ರಿಶ್ಚಿಯನ್ರಾಗ್ತಾರೆ, ಕ್ರಿಶ್ಚಿಯನ್ ಆದ್ರೂ ಕೂಡ SC ST ಫ್ಯಾಸಿಲಿಟೀಸ್ ಎಲ್ಲ ತಗೊಳ್ತಾ ಇರ್ತಾರೆ. ಸರ್ಕಾರದಿಂದ ಬರುವಂತಹದ್ದು ಎಲ್ಲ ಸೌಲಭ್ಯಗಳನ್ನು ತಗೊಳ್ತಾ ಇರ್ತಾರೆ. ಒಂದು ಸಲ ಕ್ರಿಶ್ಚಿಯನ್ ಆದ್ರೆ ಈ ಸೌಲಭ್ಯಗಳು ಅವರಿಗೆ ಲಭ್ಯ ಇಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದ್ದು ನಾನು ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಈಗ ಕೆಲವು ಬಿಜೆಪಿ ಮಾಜಿ ನಾಯಕರು ಮತ್ತೆ ಕೆಲವರು ಅನಂತಕುಮಾರ್ ಹೆಗಡೆ ಇರ್ಬೋದು, ಮತ್ತೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು, ಹೀಗೆ ಹಲವಾರು ಜನ ಕೆಲವೊಂದ್ ಕಡೆ ಬಿಜೆಪಿಯಿಂದ ಬೇಸತ್ತು ಮುಂಬರ್ತಕ್ಕಂಥ 2028 ಚುನಾವಣೆಗೆ JCB ಪಕ್ಷ ಇದ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾವ್ರೆ. ಕಟ್ಟ ಹಿಂದುತ್ವ ವಿಶೇಷವಾಗಿ ಏನಾರು ಇದರಿಂದ ಏನಾರು ಇದಾಗ್ಬೋದಾ? ಬರೇ JCB ಪಕ್ಷ ಅಂತಕ್ಕಂಥದ್ದು ಬರೇ ಅವ್ರ ರಾಜಕೀಯ ಲಾಭಕ್ಕೂ ಮಾತ್ರ ಸೀಮಿತನೋ ಅಥವಾ ಹೆಂಗೆ ಸರ್ ನಿಮ್ ಪ್ರಕಾರ ಅಭಿಪ್ರಾಯ? ನೀವೇನಾರು ಹೋಗ್ತಾ ಇದ್ದೀರಾ ಅವ್ರ ಜೊತೆ ಅಂತ? ನೋಡಿ, ಇವತ್ತು ಶುದ್ಧವಾದಂತ ಪ್ರಾಮಾಣಿಕವಾದಂತ ಹಿಂದುತ್ವದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪಕ್ಷ ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದೆ. ಆದ್ರೆ ಇವತ್ತೊಂದು ಹೊಸ ಪಕ್ಷ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಬಿಜೆಪಿಯನ್ನೇ ಸುಧಾರಿಸ್ಬೇಕು, ಬಿಜೆಪಿ ಒಳಗಡೆನೆ ಹೋಗ್ಬೇಕು, ಬಿಜೆಪಿಯನ್ನೇ ಹಿಂದೂವಾದಿ, ಬಿಜೆಪಿಯನ್ನೇ ಪ್ರಾಮಾಣಿಕ ಭ್ರಷ್ಟ ರಹಿತವಾದಂತ ಒಂದು ಗುರಿ ಇಟ್ಟುಕೊಂಡು ಬಿಜೆಪಿಯನ್ನು ಸುಧಾರಣೆ ಮಾಡುವಂತ ಪಕ್ಷವನ್ನೇ ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಪ್ರತಾಪ್ ಸಿಂಹ ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ನಮ್ಮ ಯತ್ನಾಳ್ ಅವರು ಇರ್ಬೋದು, ಇನ್ನೂ ಇತರೆ ವಿಕಾಸ್ ಜನ ಈಶ್ವರಪ್ಪನವರು ಇದ್ದಾರೆ. ಸೊ ಅವರೆಲ್ಲರೂ ಸೇರಿ ಬಿಜೆಪಿಯನ್ನೇ ಸುಧಾರಣೆ ಮಾಡಬೇಕು. ಇದು ಏನಾಗಿದೆ ಅಂತಂದ್ರೆ, ಕುಡುಕ ಗಂಡನ್ನ ಮದುವೆ ಆಗ್ಬಿಟ್ಟಿದೀವಿ, ಇನ್ನೊಂದು ಡೈವರ್ಸ್ ಕೊಡಂಗಿಲ್ಲ, ಇನ್ನೊಂದು ನಾವು ಮದುವೆ ಆಗಂಗಿಲ್ಲ. ಇದನ್ನೇ ಕುಡುಕನ್ನೇ ಸುಧಾರಣೆ ಮಾಡ್ಬೇಕು, ಕುಡಿಬೇಡಪ್ಪ ಅಂತ ಹೇಳ್ಬೇಕು, ಭ್ರಷ್ಟಾಚಾರ ಮಾಡ್ಬೇಡ್ರಿ, ಹಿಂದೂ ಕಾರ್ಯಕರ್ತರನ್ನ ಸ್ವಲ್ಪ ನೋಡ್ಕೊಡ್ರಿ, ವಂಶಾಡಳಿತ ನಿಲ್ಲಿಸ್ರಿ ಅಂತ ಹೇಳಿ ಬಿಜೆಪಿಯನ್ನೇ ಸುಧಾರಿಸಬೇಕು ವಿನಃ ಇನ್ನೊಂದು ಪಕ್ಷ ಮಾಡಿ ಮೂರ್ಖತನದ ಕೆಲಸ ಮಾಡೋಕೆ ಕಷ್ಟ ಅಂತ ನನ್ನ ಅಭಿಪ್ರಾಯ. ಒಂದ್ ಕಡೆ ರಾಜ್ಯ ಮತ್ತೆ ರಾಷ್ಟ್ರದಲ್ಲಿ ಒಂದ್ ಕಡೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ, ಒಂದ್ ಕಡೆ ಬಿಜೆಪಿ ಅವರು ಒಂದ್ ರೀತಿ ಹಿಂದುತ್ವ ರಾಷ್ಟ್ರ ಅಂತ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಹಿಂದೂಸ್ತಾನ ಇದು ಮೊದ್ಲಿಂದನೂ ಸಾಕಷ್ಟು ಇದಿದೆ. ಯಾಕೆ ಸರ್ ನಿಮ್ಮಂತವ್ರು ಸಹ ಸಾಕಷ್ಟು ಕನ್ಸ್ಕೊಂಡಿದ್ರೆ ಹಿಂದೂಸ್ತಾನ ಆಗ್ಬೇಕು ಅಂತ, ಯಾಕೆ ಇಷ್ಟು ನಮ್ಮ ಹಿಂದೂಸ್ತಾನ ಇದ್ ಮಾಡೋದಕ್ಕೆ ಇಷ್ಟೊಂದು ವಿರಾಮನ ಯಾಕೆ ಇಷ್ಟು ಲೇಟು ಅಂತ? ದುರ್ದೈವ. ಈ ದೇಶದಲ್ಲಿ ಬರೇ ಅಧಿಕಾರದ ಹಿನ್ನೆಲೆಯಲ್ಲೇ ನಡೀತಾ ಇರುವಂತ ಪ್ರಕ್ರಿಯೆ ಇದೆ ವಿನಃ ದೇಶ ಧರ್ಮ ಅನ್ನುವಂಥದ್ದು ಎಳ್ಳಷ್ಟು ಯಾರಲ್ಲೂ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಇವತ್ತು ಮೋದಿಯವರು ಬಂದಿದ್ದರಿಂದ ಒಂದು ಜಗತ್ತಿನಲ್ಲಿ ಒಂದು ಹೆಸರು, ಜಗತ್ತಿನಲ್ಲಿ ಒಂದು ಕಂಟ್ರೋಲ್, ಬಾರ್ಡರ್ನಲ್ಲಿ ಒಂದು ಕಂಟ್ರೋಲ್ ಆಯಿತು. ಆದರೆ ಒಳಗಡೆಗೆ ಆಂತರಿಕ ಸುರಕ್ಷೆ ದೃಷ್ಟಿಯಿಂದ ಮೋದಿಯವರ ಲಕ್ಷ್ಯ ಕೊಡಬೇಕು ಅನ್ನುವಂಥದ್ದು ಹೇಳ್ತೀನಿ. ಜನಸಂಖ್ಯೆ ನಿಯಂತ್ರಣ ಕಾನೂನು ಕೂಡಲೇ ಜಾರಿ ಆಗಬೇಕು, ಸಮಾನ ನಾಗರಿಕ ಕಾನೂನು ಕೂಡಲೇ ಜಾರಿ ಆಗಬೇಕು. ಇಂಥ ಅನೇಕ ಆಂತರಿಕವಾದಂತಹ ಸುರಕ್ಷತೆಯ ದೃಷ್ಟಿಯಿಂದ ನಮ್ಮ ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು. ಗೋಮಾಂಸ ರಫ್ತಾಗೋದನ್ನು ಸಂಪೂರ್ಣ ಬಂದ್ ಮಾಡಬೇಕು. ನಾನು ಕೇಂದ್ರ ಸರ್ಕಾರಕ್ಕೆ ಇವನ್ನೆಲ್ಲವನ್ನು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಮತ್ತು ಬಹಳ ದೊಡ್ಡ ಅನಾಹುತಕ್ಕೆ ದೇಶ ಹೋಗ್ತಾ ಇರುವಂತದ್ದು ಆಂತರಿಕ ಸುರಕ್ಷತೆ ಇಲ್ಲದ ಪರಿಣಾಮದಿಂದ. ಬಾಂಗ್ಲಾದೇಶೀಯ ಮುಸ್ಲಿಮರು ಶತ್ರುಗಳು ಒಳಗಡೆ ಬಂದಿದ್ದಾರೆ, ರೋಹಿಂಗ್ಯಾ ಮುಸ್ಲಿಮರು ಶತ್ರುಗಳು ಒಳಗಡೆ ಬಂದಿದ್ದಾರೆ, ಪಾಕಿಸ್ತಾನಿಗಳಿದ್ದಾರೆ, ಅಫ್ಘಾನಿಸ್ತಾನಿಗಳಿದ್ದಾರೆ. ಸೊ ನಮ್ಮ ದೇಶ ಒಂಥರ ಧರ್ಮಛತ್ರ ಆಗ್ಬಿಟ್ಟಿದೆ. ಯಾರು ಬೇಕಾದವ್ರು ಬರ್ಬೋದು, ಯಾರು ಬೇಕಾದವ್ರಿಗೆ ವೋಟರ್ ಕಾರ್ಡು, ID ಕಾರ್ಡು, ರೇಷನ್ ಕಾರ್ಡು, ಮನೆ ಬಾಡಿಗೆ ಏನ್ ಬೇಕಾದ ಇಲ್ಲಿ ಸಿಗುತ್ತೆ ದುಡ್ಡು ಕೊಟ್ರೆ. ಸೊ ಇದೇನು ಧರ್ಮಶಾಲೆನ ಇದು? ಹಿಂದೂಸ್ತಾನ ಭಾರತ ಅನ್ನುವಂಥದ್ದು ಒಂದು ಇದೆ, ಇದಕ್ಕೆ ಒಂದು ನೀತಿ ನಿಯಮ ಸಿದ್ಧಾಂತ ಗುರಿ. ಸೊ ಇಂಥ ಇದಕ್ಕೆ ಆಘಾತ ಮಾಡುವಂತ ಪ್ರಕ್ರಿಯೆ ಆಗಬಾರದು. ಕೇಂದ್ರ ಸರ್ಕಾರ ಗಂಭೀರವಾಗಿ ಆಂತರಿಕ ಸುರಕ್ಷತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು. ಓಕೆ ಸರ್, ಕೊನೆ ಪ್ರಶ್ನೆ. ಸಾಕಷ್ಟು ಜನ ಒಂದ್ ರೀತಿ ಇಲ್ಲಿವರೆಗೂ ಸಹ ಹೋರಾಟ ಮಾಡ್ಕೊಂತ ಬಂದಿರೋ ಸಾಕಷ್ಟು ಕೇಸ್ಗಳನ್ನ ಇದಾಗಿದ್ದಾರೆ. ಎಲ್ಲ ಒಂದ್ ಕಡೆ ಸರ್ಕಾರ ಏನಪ್ಪಾ ಮಾಡ್ತಾವ ಅಂದ್ರೆ ಈಗಿನ ಸರ್ಕಾರಗಳು ಅವು ಈಗ SDP ನ ಸಾಕಷ್ಟು ಇದ್ ಮಾಡ್ತಕ್ಕಂಥದ್ದು ಮತ್ತೆ ಹಲವಾರು ಇದ್ ಮಾಡ್ತಾರೆ. ಇತ್ತೀಚೆಗೆ ಒಂದು ಚರ್ಚೆ ಆಗಿದೆ ಸರ್, ಒಂದ್ ರೀತಿ RSS ಸಂಘಟನೆ ಇದಾಗ್ಬೇಕು ಅಂತ ಹೇಳ್ಬಿಟ್ಟು ಇದಾಗಿದೆ. ಎಲ್ಲಾ ಸಂಘಟನೆಯವ್ರ ಕೇಸನ್ನು ಸಹ ವಾಪಸ್ ತಗೋತಾರೆ. ಆದ್ರೆ ಹಿಂದೂ ಕಾರ್ಯಕರ್ತ ಮೇಲೆ ಇರ್ತಕ್ಕಂಥ ಒಂದ್ ರೀತಿ ಕೇಸ್ಗಳನ್ನ ವಾಪಸ್ ತಗೊಳಕ್ಕೆ ಏನ್ ಸರ್ ಏನಾಗಿದೆ ಅಂತ ಇವ್ರಿಗೆ? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೂಂಡಾಗಳದ್ದು,
ಕಿಡಿಗೇಡಿಗಳದ್ದು, ಕೊಲೆಗಡಕರದ್ದು, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದಂಥವ್ರದ್ದು ಕೇಸ್ಗಳನ್ನ ವಾಪಸ್ ತಗೊಳ್ಳುವಂತಹದ್ದು ಮಾಡಿದ್ದಾರೆ. ಸಾಕಷ್ಟು ಮಾಡಿದ್ದಾರೆ ಅವರು. ಅವರಿಗೆ ಓಟ್ ಬೇಕಷ್ಟೇ. ಗೂಂಡಾಗಳ ಅವ್ರ ಸುರಕ್ಷತೆಗೆ, ಗೂಂಡಾಗಳಿಗೆ ರಕ್ಷಣೆ ಕೊಡುವಂತ ಪ್ರಕ್ರಿಯೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇನ್ನು ಬಿಜೆಪಿ ಸರ್ಕಾರ ಬಂದಾಗೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ಇರುವಂತ ಸುಳ್ಳು ಕೇಸು, ಈಗ ನನ್ನ ಮೇಲೆ 121 ಕೇಸು ಎಲ್ಲ ಸುಳ್ಳು ಕೇಸನೆ. ಏನ್ ಪ್ರಚೋದನೆ ಅಂದ್ರೆ, ನಾವು ಗೋ ಹತ್ಯಾ ನಿಷೇಧದ ಸಂಬಂಧಪಟ್ಟಾಗ ಮಾತನಾಡಬಾರ್ದಾ? ನಮ್ಮ ಹಿಂದೂ ಹುಡುಗಿ ಮುಸ್ಲಿಮರ ಜೊತೆಗೆ ಓಡಿ ಹೋಗಿ ಬುರ್ಕಾ ಹಾಕೊಳ್ತಾರೆ, ಗೋಮಾಂಸ ತಿನ್ನಿಸ್ತಾರೆ, ಅದನ್ನು ತಡೆಯುವಂತ ಪ್ರಕ್ರಿಯೆ ಮಾಡಿದರೆ ಇದು ಪ್ರಚೋದನೆನಾ? ಮತಾಂತರ, ಮೋಸದಿಂದ ಮತಾಂತರ ಮಾಡ್ತಾರೆ, ಅದನ್ನು ತಡೆಯುವಂತ ಹೋದ್ರೆ ಇದು ಪ್ರಚೋದನೆನಾ? ಸೊ ದೇಶ ಉಳಿಸೋಗೋಸ್ಕರ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಚೊಪ್ಪಲಿ ಎಸೆಯುತ್ತಾರೆ, ಅದರ ವಿರುದ್ಧ ಮಾತಾಡಿದರೆ ಇದು ಪ್ರಚೋದನೆನಾ? ನಮ್ಮ ಗಣೇಶೋತ್ಸವದ ಮೇಲೆ, ಗಣಪತಿಯ ಮೇಲೆ ಕಲ್ಲು ಚಪ್ಪಲಿ ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯುತ್ತಾರೆ, ಅದರ ವಿರುದ್ಧ ಮಾತನಾಡಿದರೆ, ಪ್ರತಿಭಟನೆ ಮಾಡಿ ಇದು ಪ್ರಚೋದನೆನಾ? ಈ ಕಾಂಗ್ರೆಸ್ ಸರ್ಕಾರ ನಾಚಿಕೆ, ಮಾನ ಮರ್ಯಾದೆ, ರಾಜಕಾರಣಿಗಳು ಏನಾದ್ರು ಇದೆಯಾ ನಿಮಗೆ? ಯಾವುದು ಪ್ರಚೋದನೆ? ಅವ್ರು ಕಲ್ಲು ಎಸೆದವ್ರು ಪ್ರಚೋದನೆ, ಚಪ್ಪಲಿ ಎಸೆದವ್ರು ಪ್ರಚೋದನೆ, ಗೋಹತ್ಯೆ ಮಾಡುವಂತವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ, ನಮ್ಮ ಹಿಂದೂ ಹುಡುಗಿಯರು ಹಾರಿಸ್ಕೊಂಡು ಹೋಗುವಂತವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಅವರನ್ನ ತಡೆಯೋದು ಬಿಟ್ಟು ದೇಶಭಕ್ತರನ್ನ ತಡೀತೀರಿ, ಹಿಂದುತ್ವವನ್ನು ಉಳಿಸುವಂತವ್ರು ತಡೀತೀರಿ, ಹಿಂದೂ ಹುಡುಗಿಯರನ್ನ ರಕ್ಷಣೆ ಮಾಡುವಂತವ್ರು ತಡೀತೀರಿ. ಸೊ ಇದು ಶೋಭೆ ತರುವಂತದ್ದಲ್ಲ. ಇದರ ವಿರುದ್ಧ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತಾ ಇದೀವಿ. ಜಾಗೃತಿ ಆಗಿದೆ. ಮುಂದಿನ ದಿನಗಳಲ್ಲಿ ಹಿಂದುತ್ವದೇ ಜಯ, ಹಿಂದುತ್ವದ ಪತಾಕೆನೇ ಹಾರೋದು ಅಂತನ್ನುವಂಥದ್ದು ನಾನು ನಿಶ್ಚಿತವಾಗಿ ಹೇಳ್ತೇನೆ. ಇವಿಷ್ಟು ದಶಕರೇ ಗೊತ್ತಾಯ್ತಲ್ಲ ಮಾನ್ಯ ಗೌರವಾನ್ವಿತ ಹಿಂದುತ್ವದ ಕಟ್ಟರ್ವಾದಿಗಳು ಆಗಿರ್ತಕ್ಕಂಥ ಶ್ರೀ ಪ್ರಮೋದ್ ಮುತಾಲಿಕ್ ಸಾಹೇಬ್ರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.